ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರ್ತಿದೆಯೋ ಬರ್ತಿಲ್ವೋ ಅನ್ನುವಂತಹ ಒಂದು ಕನ್ಫ್ಯೂಸಲ್ ಆದ್ರೆ ಇದ್ದಾರೆ. ಯಾಕಂದ್ರೆ ಕೆಲವರಿಗೆ ಹಣ ಜಮಾ ಮಾಡ್ತಿದ್ದಾರೆ, ಕೆಲವರಿಗೆ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಈಗ ನೀವೇ ಕಾಮೆಂಟ್ಸ್ ಮಾಡಿರುವಂತಹ ಒಂದು ಕಾಮೆಂಟ್ಸ್ ಅನ್ನಾದ್ರೆ ತೋರಿಸ್ತೀನಿ. ಕೆಲವರು ಅಮೌಂಟ್ ಬಂದಿದೆ ಅಂತಿದ್ದಾರೆ, ಇನ್ನು ಕೆಲವರು ಅಮೌಂಟ್ ಬಂದಿಲ್ಲ ಅಂತಿದ್ದಾರೆ. ಈಗ ಯಾರ್ಯಾರಿಗೆ ಎಷ್ಟು ಪರ್ಸೆಂಟ್ ಹಣ ಬಂದಿರಬಹುದು ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಮಾಡ್ತಿಲ್ಲ ಎನ್ಬಿಟ್ಟು ಮಹಿಳೆಯರು ನಿನ್ನೆ ಎಲ್ಲ ಆಕ್ರೋಶ ಆದ್ರೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಮಹಿಳೆಯರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಮಾಡ್ತಾರೋ ಇಲ್ಲೋ ಅನ್ನುವಂತಹ ಡೌಟ್ ಅಂತೂ ಇದ್ದೇ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, 1,20,00,000 ಫಲಾನುಭವಿಗಳಲ್ಲಿ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ದಾರೆ. ಇನ್ನು 1,15,00,000 ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಮಾಡಿಲ್ಲ. ಈಗ ನೀವೇ ಒಂದು ಮೆಸೇಜ್ ಮಾಡಿದೀರಾ, ನೀವು ಕಾಮೆಂಟ್ ಮುಖಾಂತರ ತಿಳಿಸಿದೀರಾ. ಕೆಲವರು ಹಣ ಬರ್ತಿದೆ ಅಂತಿದ್ದೀರಾ, ಕೆಲವರು ಹಣ ಬರ್ತಿಲ್ಲ ಅಂತಿದ್ದೀರಾ. ಈಗ ಆ ಒಂದು ಕಾಮೆಂಟ್ಸ್ ಅನ್ನಾದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡ್ಕೋಬಹುದು. ಇಲ್ಲಿ 11th ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್, ಇಲ್ಲಿ 11ನೇ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇದೇ ರೀತಿ ಕಾಮೆಂಟ್ ಆದ್ರೆ ನೀವು ನೋಡ್ಕೋಬಹುದು. ಇನ್ನೊಂದು ಕಾಮೆಂಟು, 10 ಕಂತು ಕಂಪ್ಲೀಟ್ ಆಗಿ ಬಂದಿದೆ, ಗೃಹಲಕ್ಷ್ಮಿ ಯೋಜನೆ ದುಡ್ಡು 11ನೇ ಕಂತು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ, ಅದು ಕೂಡ ಯಾವಾಗ ಬರುತ್ತೆ ಸರ್ ಹೇಳಿ ಅಂತ ಕೇಳ್ತಿದ್ದಾರೆ. ಓಕೆನಾ? ಈಗ ಒಬ್ರು ಬರ್ತಿದೆ ಅಂತಿದ್ದಾರೆ, ಇನ್ನೊಬ್ರು ಹಣ ಆದ್ರೆ ಬರ್ತಿಲ್ಲ ಅಂತಿದ್ದಾರೆ. ನಿಮ್ಗೆ ಇನ್ನೂ ಒಂದು ಕಾಮೆಂಟ್ ಆದ್ರೆ ತೋರಿಸ್ತೀನಿ. ನೋಡಿ, ನಿಮ್ಗೆ ಇಲ್ಲಿ ನೋಡ್ಕೋಬಹುದು, ಗೃಹಲಕ್ಷ್ಮಿ 11ನೇ ಕಂತು ನನಗೆ ಬಂತು ಅಂತ ಹೇಳ್ತಿದ್ದಾರೆ. ಓಕೆನಾ? ಈಗ ಯಾರು ಇವ್ರು ಕಾಮೆಂಟ್ ಮಾಡ್ತಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡ್ತಿರುವಂತವ್ರು ಯಾರಂದ್ರೆ, ಈಗ 1,20,00,000 ಫಲಾನುಭವಿಗಳಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಅಲ್ಲ, ಆ ಫಲಾನುಭವಿಗಳು ಹಣ ಬಂದಿದೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಕೋಬಹುದು, ಅವ್ರು ಕಾಮೆಂಟ್ ಮಾಡಿರೋದನ್ನ ನಿಮಗೆ ಪ್ರೂಫ್ ಅನ್ನು ಕೂಡ ತೋರಿಸ್ತಿದ್ದೀನಿ. ಮತ್ತೆ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ನೋಡೋದಾದ್ರೆ, ನಮ್ಗೆ ಇನ್ನೂ ಸರ್ 13, 14ನೇ ಕಂತು ಬಂದಿಲ್ಲ ಸರ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ಕೊಳ್ಳೋದಾದ್ರೆ 10, 11ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ 11 ನೋ ಅಂತ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ತರ ಹಣ ಹಾಕುತ್ತಿಲ್ಲ, ಬಟ್ ಎಲ್ಲ ದುಬಾರಿ ಮಾಡ್ತಾ ಇದ್ದಾರೆ ಅಂತಾನು ಹೇಳ್ತಿದ್ದಾರೆ ಕಾಮೆಂಟ್ಸ್ ಅಲ್ಲಿ. ನೋಡಿ, ಈ ರೀತಿಯಾಗಿ ಕೆಲವರು ಅಮೌಂಟ್ ಬರ್ತಿದೆ ಅಂತಿದ್ದಾರೆ, ಕೆಲವರು ಹಣ ಬರ್ತಿಲ್ಲ ಅಂತಿದ್ದಾರೆ. ನೋಡಿ, ಇಲ್ಲಿ 10, 11ನೇ ಕಂತು ಬಂದಿಲ್ಲ. ಇನ್ನು ಕೆಲವ್ರಿಗಾದ್ರೆ 10ನೇ ಕಂತಿನ ಹಣನೂ ಬಂದಿಲ್ಲ, 11ನೇ ಕಂತಿನ ಹಣ ಕೂಡ ಬಂದಿಲ್ಲ. ಇಲ್ಲಿ 2 ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, 10, 11ನೇ ಕಂತಿನ ಹಣ ಬರ್ತಿಲ್ಲ ಅಂತಿದ್ದಾರೆ. ನೋಡಿ, ಈ ರೀತಿಯಾಗಿ ಏನಾಗ್ತಿದೆ ಅಂದ್ರೆ, ಯಾರಿಗೆ ಹಣ ಬರ್ತಿದೆ ಯಾರಿಗೆ ಹಣ ಬರ್ತಿಲ್ಲ ಅಂದ್ರೆ, ಇದೇ ಈಗ ಸರ್ಕಾರದ ಕಡೆಯಿಂದ 1,20,00,000 ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದ್ದಾರೆ. ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಈ 5 ಲಕ್ಷ ಫಲಾನುಭವಿಗಳು ಯಾರಿದ್ದಾರೆ, ನಮ್ಮ ವಿಡಿಯೋಸ್ ಅನ್ನ ಯಾರು ನೋಡ್ತಿರ್ತಾರೆ, ಅವರು ಕಾಮೆಂಟ್ ಮಾಡಿ ತಿಳಿಸ್ತಿದ್ದಾರೆ 11ನೇ ಕಂತಿನ ಹಣ ಬರ್ತಿದೆ ಅಂತ. ಓಕೆನಾ? ಬಂದಿದೆ ಅಂತ ಹೇಳ್ತಿದ್ದಾರೆ. ಈಗ ಇನ್ನು ಉಳಿದ 1,15,00,000 ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಸರ್ಕಾರದ ಕಡೆಯಿಂದ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಓಕೆನಾ? ನೀವೆಲ್ಲರೂ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆಲ್ರೆಡಿ ಹಣ ಜಮಾ ಮಾಡಬೇಕು ಅಂತ ಮೈಸೂರಿನಲ್ಲೆಲ್ಲ ಪ್ರತಿಭಟನೆ ಎಲ್ಲ ಮಾಡ್ತಿದ್ರು. ಇನ್ನೊಂದು ವಾರ ಒಳಗಡೆ ಅವ್ರು ಏನಾದ್ರು ಹಣ ಜಮಾ ಮಾಡಲಿಲ್ಲ ಅಂದ್ರೆ ಬೇರೆ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡ್ತಾರೆ. ಮೈನು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಆಗ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಮಾಡೇ ಮಾಡ್ತಾರೆ. ಈಗ ಸದ್ಯಕ್ಕೆ ಬಂದಿರುವಂತದ್ದು 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿದೆ. ಓಕೆನಾ? ಇನ್ನು ಉಳಿದ ಫಲಾನುಭವಿಗಳಿಗೆ 1,15,00,000 ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಶೀಘ್ರದಲ್ಲೇ ಜಮಾ ಆಗುತ್ತಂತೆ. ಈಗ ನಿಮ್ಗೆ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮ ಒಂದು ಕಾಮೆಂಟ್ಸ್ ಅನ್ನು ಕೂಡ ನಾನು ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಹಣ ಬರ್ತಿದೆಯಾ ಬರ್ತಿಲ್ವಾ ಅನ್ನುವಂತ ಒಂದು ವಿಷಯನಾದ್ರೆ ನಿಮಗೆ ಇಲ್ಲಿ ಕನ್ಫರ್ಮ್ ಮಾಡಿಸ್ತೀನಿ. ಓಕೆನಾ? ಎಲ್ಲ ಕಾಮೆಂಟ್ಸ್ ಅನ್ನು ತೋರ್ಸಕ್ಕಾಗಲ್ಲ, ಆದ್ರೆ ಕೆಲವೊಂದು ಕಾಮೆಂಟ್ಸ್ ಅನ್ನ ನಂಗೆ ಮೈನಾಗಿ ತೆಗೆದು ಇಲ್ಲಿ ತೋರಿಸ್ತಿರ್ತೀನಿ ನಿಮಗೆ. ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.